ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸಂತೋಷವಾಗಿ ಸಾಗುತ್ತಿರುವ ಜೀವನವನ್ನು ಕೆಲವು ಮಂದಿ ತಮ್ಮ ಕೈಯಾರೆ ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾರೆ. ಗೊತ್ತಿದ್ದು ತಪ್ಪು ಮಾಡುವುದು, ಆ ನಂತರ ಮಾಡದೇ ಇದ್ದರೆ ಚೆನ್ನಾಗಿರುತ್ತಿತ್ತು ಎಂದು ದುಃಖ ಪಡುತ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ನಡೆಯಬಾರದು ನಡೆದು ಹೋಗಿರುತ್ತೆ. ಇದೇ ರೀತಿಯಲ್ಲಿ ಒಂದು ಸುಂದರವಾದ ಫ್ಯಾಮಿಲಿ ಇರುವಾಗ ಅಣ್ಣ, ಅತ್ತಿಗೆ ಮತ್ತು ಮೈದುನ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಇನ್ನು ಮೈದುನನಿಗೆ ಟ್ಯೂಷನ್ ಹೇಳಿಕೊಡಲು ಬಂದ ಟೀಚರ್ ಮೇಲೆ ಅತ್ತಿಗೆ ಕಣ್ಣಾಕಿ ಆತನನ್ನ ಹೇಗಾದ್ರೂ ಮಾಡಿ ವಶ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಆದ್ರೆ ಅದಕ್ಕೆ ಅಡ್ಡವಾಗಿರುವ ಮೈದುನನಿಗೆ ಒಂದು ರಾತ್ರಿ ಆಫರ್ ಮಾಡಿದಾಗ ಆ ರಾತ್ರಿ ಅವರಿಬ್ಬರ ಮಧ್ಯೆ ಏನು ನಡೆಯಿತು, ಟೀಚರ್ ಜೊತೆ ಸಮಯ ಕಳೆಯುವುದಕ್ಕೆ ಆ ಅತ್ತಿಗೆ ಇನ್ನೇನು ಮಾಡಿದಳು, ಈ ರೀತಿಯಾಗಿ ಆ ಮೂವರು ಪುರುಷರನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದಳು ಎಂಬುದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ಎಮೋಷನ್ ಆಗಿ, ಊಹಿಸಲಾಗದ ತಿರುವುಗಳನ್ನು ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಮಾಡಿರೋ ಎಫರ್ಟ್ ಗೆ ನೀವು ಒಂದು ಲೈಕ್ ನೀಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದ ಬೀಡಾ ಎಂಬ ಊರಿನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಲಕ್ಷ್ಮಿ ದಂಪತಿಗಳು ವ್ಯವಸಾಯ ಮಾಡುತ್ತಾ ತಮ್ಮ ಇಬ್ಬರು ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಅದರಲ್ಲಿ ಭಾಸ್ಕರ್ ಮೊದಲನೇ ಸಂತಾನವಾದರೆ ಸಂಜನಾ ಎರಡನೇ ಸಂತಾನ. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಸಂಜನಾ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಆಗಬೇಕೆಂದು ಅಂದುಕೊಂಡಿರುತ್ತಾಳೆ. ಹೀಗೆ ಓದುತ್ತಿರುವಾಗ ಪಕ್ಕದ ಮನೆಯವನಾದ ಸುನಿಲ್ ಆಕೆ ಓದುತ್ತಿರುವ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರುವಾಗ ತುಂಬಾ ದಿನಗಳಿಂದಲೂ ಅವನು ಸಂಜನನ್ನ ಒನ್ ಸೈಡ್ ಲವ್ ಮಾಡುತ್ತಿದ್ದನು. ಹೀಗೆ ಒಂದು ಸಾರಿ ಸುನಿಲ್ ಧೈರ್ಯ ಮಾಡಿಕೊಂಡು ತನ್ನ ಮನಸ್ಸಿನ ಮಾತನ್ನು ಸಂಜನಳಿಗೆ ಹೇಳಿದಾಗ ಸಂಜನಗೂ ಕೂಡ ಸುನಿಲ್ ಅಂದ್ರೆ ಇಷ್ಟ ಇದ್ದಿದ್ದರಿಂದ ಅವನ ಲವ್ ಪ್ರಪೋಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತಾಳೆ. ಹೀಗೆ ಇವರಿಬ್ಬರು ನೀಟಾಗಿ ಡ್ರೆಸ್ ಮಾಡಿಕೊಂಡು ಕಾಲೇಜ್ ಮುಗಿದ ತಕ್ಷಣ ಹೋಟೆಲ್, ಪಾರ್ಕ್, ಸಿನಿಮಾ ಅಂತೇಳಿ ಓಡಾಡುತ್ತಿದ್ದರು. ಹೀಗೆ ಒಂದು ಸಾರಿ ಇವರಿಬ್ಬರು ಬೈಕ್ ಮೇಲೆ ಬರುತ್ತಿರುವಾಗ ಸಂಜನಳ ತಂದೆ ಅವರನ್ನು ಬೈಕ್ ಮೇಲೆ ನೋಡಿ ಆಕೆ ಮನೆಗೆ ಬಂದ ತಕ್ಷಣ ಆ ವಿಷಯದ ಮೇಲೆ ಕ್ಯಾಕರಿಸಿ ಹೋಗಿದಾಗ ಸಂಜನಾ ತಮ್ಮಿಬ್ಬರ ಪ್ರೀತಿಯ ಬಗ್ಗೆ ಹೇಳಿದಾಗ ತುಂಬಾ ಕೋಪಗೊಂಡಂತ ತಂದೆ ಸಂಜನಳನ್ನು ಹೊಡೆದು ಬೈದು, ನಮ್ಮ ಜಾತಿ ಅಲ್ಲದವನನ್ನ ಹೀಗೆ ಮದುವಾಗ್ತೀಯಾ, ನಮ್ಮ ಮಾನ ಮರ್ಯಾದೆಲ್ಲ ಕಳೆದೆ ಅಂತೇಳಿ ಇನ್ನು ಮುಂದೆ ನೀನು ಕಾಲೇಜಿಗೆ ಹೋಗಬೇಡ, ನಿನಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ಸಂಜನೆಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಆಗ ಆಕೆ ನನ್ನನ್ನು ಕಾಲೇಜ್ ಬಿಡಿಸಬೇಡಿ, ಬೇಕು ಅಂದ್ರೆ ಸುನಿಲ್ ಪ್ರೀತಿಯನ್ನ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆಕೆ ತಂದೆ ಮಾತ್ರ ಒಪ್ಪಿಕೊಳ್ಳದೆ ಅವಳಿಗೆ ಸಂಬಂಧ ಹುಡುಕುವುದಕ್ಕೆ ಶುರು ಮಾಡುತ್ತಾರೆ. ಆ ರೀತಿಯಾಗಿ ಹುಡುಕುತ್ತಿರುವ ಸಮಯದಲ್ಲಿ ಮುಂಬೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿರುವ ವೀರ ಎಂಬ ವ್ಯಕ್ತಿ ಇದ್ದಾನೆ ಎಂದು ಆತನ ತಂದೆ ತಾಯಿಗಳು ಕರೋನಾದಿಂದ ಸತ್ತು ಹೋಗಿದ್ದಾರೆ. ಆತನಿಗಿರುವ ಒಬ್ಬನೇ ಒಬ್ಬ ತಮ್ಮನ ಜವಾಬ್ದಾರಿಯನ್ನ ತಾನೇ ತೆಗೆದುಕೊಂಡಿದ್ದಾನೆ ಎಂದು ತಿಳಿದುಕೊಂಡು ಸಂಜನಳ ತಂದೆ ಅವರ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡುತ್ತಾರೆ. ಆದ್ರೆ ಈ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲದ ಸಂಜನಾ ಎಷ್ಟೇ ಬೇಡ ಅಂದ್ರೂ ಕೂಡ ತಂದೆ ತಾಯಿ ಮಾತ್ರ ಈ ಮದುವೆ ಮಾಡಿಕೊಳ್ಳದೆ ಹೋದ್ರೆ ನಾವಿಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಬ್ಲಾಕ್ ಮೇಲ್ ಮಾಡಿದ್ದರಿಂದ ಸಂಜನೆಗೆ ಬೇರೆ ದಾರಿ ಇಲ್ಲದೆ ವೀರ್ನನ್ನ ಮದುವೆ ಮಾಡಿಕೊಂಡು ಮುಂಬೈಗೆ ಹೋಗಿ ಸೆಟ್ಲ್ ಆಗುತ್ತಾಳೆ. ಇನ್ನು ಅತ್ತೆ ಮನೆಗೆ ಹೋದ ಸಂಜನಾ ಸುನಿಲ್ ನನ್ನು ಮರೆಯಲಾಗದೆ ತನ್ನಲ್ಲೇ ತಾನು ಒದ್ದಾಡುತ್ತಿದ್ದಳು. ಒಂದು ವೇಳೆ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಈ ಮನೆಯಿಂದ ನನ್ನನ್ನು ಹೊರ ಹಾಕುತ್ತಾನೆ, ಆ ನಂತರ ನನ್ನ ತಂದೆ ತಾಯಿ ಹೇಳಿದಂತೆ ಅವರು ಆತ್ಮಹತ್ಯೆ ಮಾಡಿಕೊಂಡರೆ ನನ್ನ ಪರಿಸ್ಥಿತಿ ಏನು ಎಂದು ಭಯ ಬಿದ್ದು ತನ್ನ ಪ್ರೀತಿಯ ವಿಷಯವನ್ನ ತನ್ನಲ್ಲೇ ತಾನು ಬಚ್ಚಿಟ್ಟುಕೊಂಡಿದ್ದಳು. ಈ ರೀತಿಯಾಗಿ ಅವರಿಗೆ ಮೊದಲನೇ ರಾತ್ರಿಯನ್ನು ಅರೇಂಜ್ ಮಾಡಿದಾಗ ಆ ಸಮಯದಲ್ಲಿ ವೀರ್ ಸಂಜನಳ ಬಳಿ, ನನ್ನ ತಮ್ಮ ರಘುಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೋ, ಅವನಿಗೆ ತಾಯಿಯ ನೆನಪಾಗದಂತೆ ನೋಡಿಕೋ, ಇದನ್ನ ಬಿಟ್ಟರೆ ಬೇರೇನು ಕೂಡ ನಿನ್ನಿಂದ ಬಯಸುವುದಿಲ್ಲ ಎಂದು ಹೇಳಿದಾಗ ಅದಕ್ಕೆ ಸಂಜನಾ ಒಪ್ಪಿಕೊಂಡು ಇವರಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡ್ ಬಂದಿದ್ದರಿಂದ ಆ ರಾತ್ರಿ ಲೈಂಗಿಕವಾಗಿ ಸೇರುತ್ತಾ ಇವರಿಬ್ಬರು ತಮ್ಮ ಹೊಸ ಜೀವನವನ್ನ ಶುರು ಮಾಡುತ್ತಾರೆ. ಹೀಗೆ ದಿನಗಳು ಕಳೆದಂತೆ ಸಂಜನಾ ಸುನಿಲ್ ಅನ್ನ ಮರೆತು ಹೋಗಿ ತನ್ನ ಗಂಡ ಮತ್ತು ಮೈದುನನ ಜೊತೆ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಆದ್ರೆ ಇಂಟರ್ ಓದುತ್ತಿರುವ ರಘು ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಇದ್ದರಿಂದ ಅವನನ್ನ ಟ್ಯೂಷನ್ ಗೆ ಸೇರಿಸಬೇಕೆಂದು ಅಂದುಕೊಳ್ಳುತ್ತಾರೆ. ಈ ರೀತಿಯಾಗಿ ಹುಡುಕಾಡುತ್ತಿರುವಾಗ ವೀರ್ ತನ್ನ ಫ್ರೆಂಡ್ ಮೂಲಕ ಒಬ್ಬ ಟ್ಯೂಷನ್ ಟೀಚರ್ ನನ್ನ ಮನೆಗೆ ಕರೆದುಕೊಂಡು ಬಂದಾಗ ಅವನನ್ನ ನೋಡಿ ಸಂಜನಾ ಶಾಕ್ ಆಗುತ್ತಾಳೆ. ಏಕೆಂದರೆ ಆ ಟ್ಯೂಷನ್ ಟೀಚರ್ ಸುನಿಲ್ ಆಗಿದ್ದರಿಂದ. ಈ ರೀತಿಯಾಗಿ ಸಂಜನಾ ಏನು ಮಾತನಾಡದೆ ಒಳಗೆ ಹೋಗಿದ್ದರಿಂದ ಅಂದಿನಿಂದ ಸುನಿಲ್ ಪ್ರತಿದಿನ ಮನೆಗೆ ಬಂದು ರಘುಗೆ ಟ್ಯೂಷನ್ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ಇನ್ನು ಸಂಜನೆಗೆ ಸುನಿಲ್ ನನ್ನು ನೋಡಿದಾಗಲೆಲ್ಲ ಆಕೆಗೆ ಹಳೆಯ ನೆನಪುಗಳು ನೆನಪಾಗಿ
ಆಗಿ ತನ್ನ ಫೀಲಿಂಗ್ಸ್ ಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗುತ್ತಾಳೆ. ಹೀಗೆ ಒಂದು ಸಾರಿ ರಘುನನ್ನ ದಿನಸಿ ಅಂಗಡಿಗೆ ಕಳಿಸಿದ ಸಂಜನಾ ಸುನಿಲ್ ಹತ್ತಿರ ನಾಳೆ ಸಾಯಂಕಾಲ ಅಲ್ಲ ಮಧ್ಯಾಹ್ನ ಮನೆಗೆ ಬಾ ಎಂದು ಹೇಳಿದಾಗ ಅದಕ್ಕೆ ಸುನಿಲ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಇನ್ನು ಮಾರದಿನ ಗಂಡನನ್ನು ಆಫೀಸ್ಗೆ ಕಳಿಸಿ ರಘುನನ್ನ ಕಾಲೇಜ್ಗೆ ಕಳಿಸಿದ ನಂತರ ತುಂಬಾ ಸುಂದರವಾಗಿ ರೆಡಿಯಾಗಿದ್ದ ಸಂಜನಾ ಸುನಿಲ್ ಬರುವಿಕೆಗಾಗಿ ಕಾಯುತ್ತಿರುವಾಗ ಅದೇ ಸಮಯಕ್ಕೆ ಸುನಿಲ್ ಬರುವುದು. ಆಗ ಓಡಿ ಹೋಗಿ ಸಂಜನಾ ಸುನಿಲ್ ಅನ್ನ ತಬ್ಬಿಕೊಂಡು ಎಮೋಷನ್ ಆಗಿ ಫೀಲ್ ಆಗುತ್ತಾ, ನನ್ನ ತಂದೆ ತಾಯಿಯ ಕಾರಣದಿಂದಲೇ ನಿನ್ನಿಂದ ದೂರವಾಗಬೇಕಾಯಿತು, ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಎಂದು ಹೇಳಿದ್ದರಿಂದ ಅದಕ್ಕೆ ಸುನಿಲ್ ನಿನ್ನನ್ನು ಮರೆಯಲು ನನ್ನಿಂದಲೂ ಕೂಡ ಸಾಧ್ಯವಾಗದೆ ಊರನ್ನ ಬಿಟ್ಟು ಮುಂಬೈಗೆ ಬಂದು ಒಂದು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೆ. ನಿನ್ನನ್ನು ಹೇಗಾದ್ರೂ ಮಾಡಿ ಭೇಟಿಯಾಗಬೇಕೆಂಬ ಸಮಯದಲ್ಲಿ ನನ್ನ ಫ್ರೆಂಡ್ ಮೂಲಕ ಟ್ಯೂಷನ್ ಟೀಚರ್ ಬೇಕೆಂದು ತಿಳಿದುಕೊಂಡು ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳದೆ ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ. ಇವರಿಬ್ಬರು ಎಮೋಷನ್ ಆಗಿ ಫೀಲಿಂಗ್ಸ್ ಕೂಡ ಹೆಚ್ಚಾಗಿದ್ದರಿಂದ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ರೂಮ್ಗೆ ಹೋಗಿ ಲೈಂಗಿಕವಾಗಿ ಸೇರುತ್ತಾ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಇನ್ನು ರಘು ಕಾಲೇಜಿಂದ ಮನೆಗೆ ಬಂದ ತಕ್ಷಣ ನಮ್ಮಿಬ್ಬರ ಮಧ್ಯೆ ಏನು ನಡೆದಿಲ್ಲ ಎಂಬುವಂತೆ ಸುನಿಲ್ ನಟನೆ ಮಾಡುತ್ತಾ ರಘುಗೆ ಟ್ಯೂಷನ್ ಹೇಳಿ ಆ ನಂತರ ಮನೆಗೆ ಹೊರಟು ಹೋಗುತ್ತಿದ್ದನು. ಹೀಗೆ ದಿನಗಳು ಕಳೆದಂತೆ ಸಂಜನಾ ಮತ್ತು ಸುನಿಲ್ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪರಿಸ್ಥಿತಿಯಲ್ಲಿರುವಾಗ ಸಂಜನಳಿಗೆ ನೀನು ನಿನ್ನ ಗಂಡನನ್ನು ಬಿಟ್ಟು ಬಿಡು, ನಾವಿಬ್ಬರು ಎಲ್ಲಿಗಾದರೂ ಹೋಗಿ ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಸಂಜನಾ ಮಾತ್ರ ಒಪ್ಪಿಕೊಳ್ಳಲಿಲ್ಲ. ಇದು ಹೀಗಿರುವಾಗ ಒಂದು ಸಾರಿ ರಘುಗೆ ಕಾಲೇಜ್ ಬೇಗ ಬಿಟ್ಟಿದ್ದರಿಂದ ಮನೆಗೆ ಬಂದ ರಘು ಹೊರಗಡೆ ಟ್ಯೂಷನ್ ಟೀಚರ್ ನ ಶೂ ನೋಡಿ ಶಾಕ್ ಆಗುತ್ತಾನೆ. ಮಧ್ಯಾಹ್ನ 1 ಗಂಟೆಗೆ ಏಕೆ ಬಂದಿದ್ದಾರೆ ಎಂದು ತಿಳಿದುಕೊಳ್ಳಬೇಕೆಂದು ಹೊರಗಡೆ ಕಿಟಕಿಯಿಂದ ಹಾಲ್ ಕಡೆ ನೋಡಿದಾಗ ಅಲ್ಲಿ ಯಾರು ಇಲ್ಲದಿರುವುದರಿಂದ ಬೆಡ್ರೂಮ್ ನ ವಿಂಡೋ ಬಳಿ ಹೋಗಿ ನೋಡಿದಾಗ ಅತ್ತಿಗೆಯನ್ನು ಟ್ಯೂಷನ್ ಟೀಚರ್ ನನ್ನು ನೋಡಲಾಗದ ಪರಿಸ್ಥಿತಿಯಲ್ಲಿ ನೋಡಿ ರಘು ಆ ದೃಶ್ಯವನ್ನ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಆ ನಂತರ ಏನು ಗೊತ್ತಿಲ್ಲದವಂತೆ ಬಂದು ಡೋರ್ ಬೆಲ್ ಮಾಡಿದಾಗ ಸಂಜನಾ ಮತ್ತು ಸುನಿಲ್ ಶಾಕ್ ಆಗುತ್ತಾ ಆತುರವಾಗಿ ಬಟ್ಟೆಗಳನ್ನು ಹಾಕಿಕೊಂಡು ಡೋರ್ ಅನ್ನ ತೆಗೆದಾಗ ಎದುರುಗಡೆ ತನ್ನ ಮೈದುನನ್ನ ನೋಡಿ ಸಂಜನಾ ಶಾಕ್ ಆಗುತ್ತಾಳೆ. ಆಗ ಸಂಜನಾ ನಾರ್ಮಲ್ ಆಗಿ ಮಾತನಾಡುತ್ತಾ, ಏನ್ ರಘು ಇಷ್ಟು ಬೇಗ ಕಾಲೇಜ್ ಆಗೋಯ್ತಾ, ನಿಮ್ಮ ಟ್ಯೂಷನ್ ಟೀಚರ್ ಊರ್ಗೆ ಹೋಗ್ತೀನಿ, ಟ್ಯೂಷನ್ ಫೀಸ್ ಬೇಕು ಅಂತ ಮನೆಗೆ ಬಂದಿದ್ದರು ಎಂದು ಹೇಳಿದಾಗ ರಘು ಮಾತ್ರ ಏನು ಮಾತನಾಡದೆ ಒಳಗಡೆ ಹೋಗುತ್ತಾನೆ. ಆ ನಂತರ ಸಂಜನಾ ಸುನಿಲ್ ನನ್ನ ಕಳಿಸಿ ತನ್ನ ಕೆಲಸದಲ್ಲಿ ತಾನು ಬ್ಯುಸಿ ಆಗುತ್ತಾಳೆ. ಆ ನಂತರ ರಘು ರೂಮ್ಗೆ ಹೋದಾಗ ತನ್ನ ಅತ್ತಿಗೆಯ ಪ್ರೈವೇಟ್ ವಿಡಿಯೋ ನೋಡಿದಾಗ ತನ್ನಲ್ಲೂ ಕೂಡ ಕೋರಿಕೆಗಳು ಉಚ್ಚೆದ್ದು ಕುಣಿಯುತ್ತಾ ಹೇಗಾದ್ರೂ ಮಾಡಿ ತನ್ನ ಅತ್ತಿಗೆಯ ಜೊತೆ ಒಂದು ರಾತ್ರಿ ಕಳೆಯಬೇಕೆಂದು ಅಂದುಕೊಳ್ಳುತ್ತಾನೆ. ಈ ರೀತಿಯಾಗಿ ಆ ರಾತ್ರಿ ಅವರ ಅಣ್ಣ ಬಂದು ಎಲ್ಲರೂ ಸೇರಿಕೊಂಡು ಊಟ ಮಾಡಿ ನಂತರ ಮಲಗಲೆಂದು ರೂಮ್ಗೆ ಹೋದಾಗ ಮಲಗಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದ್ರು ನಿದ್ದೆ ಬರದಿದ್ದರಿಂದ ಅರ್ಧರಾತ್ರಿಯಲ್ಲಿ ತನ್ನ ಅಣ್ಣ ಅತ್ತಿಗೆಯನ್ನು ಬೆಡ್ರೂಮ್ ವಿಂಡೋದಲ್ಲಿ ನೋಡಿದಾಗ ಅವರಿಬ್ಬರು ಏಕಾಂತದಲ್ಲಿ ಕಳೆಯುತ್ತಿರುವಾಗ ಅವರನ್ನು ನೋಡಿದ ರಘು ಮತ್ತಷ್ಟು ಉದ್ರೇಕಕ್ಕೆ ಗುರಿಯಾಗುತ್ತಾನೆ. ಇದೇ ಸಮಯದಲ್ಲಿ ವೀರ್ಗೆ ಬೆಂಗಳೂರಲ್ಲಿ ಮೀಟಿಂಗ್ ಇದ್ದಿದ್ದರಿಂದ 1 ವೀಕ್ ಅಲ್ಲಿಗೆ ಹೋಗಬೇಕಾಗುತ್ತದೆ. ಇನ್ನು ಇದೇ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ರಘು ತನ್ನ ಅತ್ತಿಗೆಯ ಜೊತೆ ಟಿವಿ ನೋಡುತ್ತಿರುವಾಗ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಪ್ರೈವೇಟ್ ವಿಡಿಯೋವನ್ನು ತೋರಿಸಿದಾಗ ಸಂಜನೆಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಆಗ ರಘು ಸಂಜನಳ ಹತ್ತಿರ ನನ್ನ ಕೋರಿಕೆಯನ್ನ ತೀರಿಸು, ಇಲ್ಲ ಅಂದ್ರೆ ಆ ವಿಡಿಯೋವನ್ನು ನನ್ನ ಅಣ್ಣನಿಗೆ ಕಳಿಸಿ ನಿನಗೂ ಟ್ಯೂಷನ್ ಟೀಚರ್ ಇರುವ ಅಫೇರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಸಂಜನೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ರಘುನ ಕಾಲರ್ ಹಿಡಿದುಕೊಂಡು ಆ ವಿಡಿಯೋನ ಡಿಲೀಟ್ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ನಾನು ನಿನ್ನ ತಾಯಿಗೆ ಸಮನಾದವಳು, ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಎಷ್ಟು ಹೇಳಿದ್ರು ಕೂಡ ರಘು ಮಾತ್ರ ಅವಳ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇದ್ದಿದ್ದರಿಂದ ಆಗ ಸಂಜನೆಗೆ ಬೇರೆ ದಾರಿ ಇಲ್ಲದೆ ಒಂದು ರಾತ್ರಿ ಕಳೆಯುತ್ತೀನಿ ಎಂದು ಹೇಳಿದ್ದರಿಂದ ಅದಕ್ಕೆ ರಘು ಕೂಡ ಒಪ್ಪಿಕೊಳ್ಳುತ್ತಾನೆ. ಆಗ ರಘು ಈ ರಾತ್ರಿಯೇ ನಿಮ್ಮ ರೂಮ್ ಅಲ್ಲಿ ಮಲಗುತ್ತೇನೆ ಎಂದು ಹೇಳಿದಾಗ ಆಗ ಸಂಜನೆಗೆ ಬೇರೆ ದಾರಿ ಇಲ್ಲದೆ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಇವರಿಬ್ಬರು ರೂಮ್ಗೆ ಹೋಗಿ ಮಲಗಿಕೊಂಡಾಗ ರಘು ಸಂಜನಳನ್ನ ಮುಟ್ಟಲಾಗದ ಜಾಗದಲ್ಲಿ ಮುಟ್ಟುತ್ತಾ ಆಕೆಯನ್ನು ಶೆಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಆದ್ರೆ ಸಂಜನಾ ಮಾತ್ರ ಈಗ ನನಗೆ ಹುಷಾರಿಲ್ಲ, ನಾಳೆ ನೋಡೋಣ ಅಂತೇಳಿ ಮಲಗುತ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ರಘು ಇದೇ ವಿಷಯವನ್ನ ಸಂಜನಳ ಬಳಿ ಕೇಳಿದಾಗ ಅದಕ್ಕೆ ಸಂಜನಾ ನೀನು ಕಾಲೇಜಿಗೆ ಹೋಗಿ ಬಂದ ನಂತರ ಇಬ್ಬರು ಸಂತೋಷವಾಗಿ ಸೇರೋಣ ಎಂದು ಹೇಳಿದ್ದರಿಂದ ರಘು ಸಂತೋಷಕ್ಕೆ ಮಿತಿಯೇ ಇಲ್ಲದೆ ಹೋಗುತ್ತದೆ. ಆ ನಂತರ ರಘು ಕಾಲೇಜಿಗೆ ಹೋದ ಮೇಲೆ ಸಂಜನಾ ಸುನಿಲ್ಗೆ ಕಾಲ್ ಮಾಡಿ ನಡೆದೆಲ್ಲವನ್ನು ಕೂಡ ಹೇಳುತ್ತಾಳೆ. ಕಾಲೇಜ್ ಮುಗಿದ ತಕ್ಷಣ ತುಂಬಾ ಆಸೆಗಳನ್ನು ಇಟ್ಟುಕೊಂಡು ಮನೆಗೆ ಬಂದ ರಘುಗೆ ಸಂಜನಾ ಅವನಿಗೆ ಇಷ್ಟವಾದ ಫುಡ್ ಅನ್ನ ಮಾಡಿ ಬಡಿಸಿದ್ದರಿಂದ ರಘು ಫ್ರೆಶ್ ಅಪ್ ಆಗಿ ಬಿರಿಯಾನಿ ಮತ್ತು ಪಾಯಸವನ್ನು ತಿಂದಾಗ ರಘು ರೂಮ್ಗೆ ಹೋಗುತ್ತಾ ಸಂಜನಳನ್ನು ಬಾ ಎಂದು ಕರೆಯುತ್ತಾನೆ. ಇನ್ನು ರಘು ಬೆಡ್ ಮೇಲೆ ಹೋಗಿ ಕುಳಿತುಕೊಂಡಾಗ ಇದ್ದಕ್ಕಿದ್ದಂತೆ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾನೆ. ಸಂಜನಾ ಬಡಿಸಿದ ಊಟದಲ್ಲಿ ವಿಷ ಮಿಕ್ಸ್ ಮಾಡಿದ್ದರಿಂದ ರಘು ಈ ಲೋಕವನ್ನು ಬಿಟ್ಟು ಹೋಗುತ್ತಾನೆ. ಆಗ ಅವರಿಬ್ಬರು ರಘು ಮೊಬೈಲ್ ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿ ಇನ್ನು ಮುಂದೆ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ ಎಂದು ರೂಮ್ಗೆ ಹೋಗಿ ರಾತ್ರಿ ಎಲ್ಲ ಎಂಜಾಯ್ ಮಾಡುತ್ತಾರೆ. ಇನ್ನು ಬೆಳಿಗ್ಗೆ 7
ಗಂಟೆಗೆ ಎದ್ದ ಸಂಜನಾ ಅಳುತ್ತಾ ವೀರ್ಗೆ ಕಾಲ್ ಮಾಡಿ ನಮ್ಮ ರಘು ಎಕ್ಸಾಮ್ ಪ್ರೆಸರ್ ಅನ್ನು ತಡೆದುಕೊಳ್ಳಲಾಗದೆ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು ಹೇಳಿದ್ದರಿಂದ ವೀರ್ಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಅದೇ ದಿನ ಎಲ್ಲವನ್ನು ಬಿಟ್ಟು ಮುಂಬೈಗೆ ಬಂದಾಗ ತನ್ನ ತಮ್ಮನನ್ನು ಆ ರೀತಿಯಾಗಿ ನೋಡಿ ತುಂಬಾ ದುಃಖ ಪಡುತ್ತಾನೆ. ಇನ್ನು ಅಸಲಿಗೆ ಏನಾಗಿದೆ ಎಂದು ತಿಳಿದುಕೊಳ್ಳಬೇಕೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಪೊಲೀಸರು ಪ್ರತಿಯೊಬ್ಬರ ಫೋನ್ ಡೇಟಾವನ್ನ ಚೆಕ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಗೆ ಭಯಬಿದ್ದ ಸಂಜನಾ ಸುನಿಲ್ ನನ್ನ ಕಳೆದುಕೊಂಡು ಊರು ಬಿಟ್ಟು ಹೊರಟು ಹೋಗುತ್ತಾಳೆ. ಹೀಗೆ ತನ್ನ ಹೆಂಡತಿ ಕಾಣಿಸದೆ ಹೋಗಿದ್ದರಿಂದ ಅನುಮಾನ ಪಟ್ಟ ವೀರ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ. ಹೀಗೆ ಪೊಲೀಸರು 3 ದಿನಗಳಲ್ಲಿ ಸುನಿಲ್ ಮತ್ತು ಸಂಜನಳನ್ನ ಬೆಂಗಳೂರಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ತಮ್ಮ ಸ್ಟೈಲ್ ಅಲ್ಲಿ ವಿಚಾರಿಸಿದಾಗ ನಡೆದ ಕಥೆಯನ್ನೆಲ್ಲ ಹೇಳಿದಾಗ ಅವರೆಲ್ಲರೂ ಶಾಕ್ ಆಗುತ್ತಾರೆ. ಇನ್ನು ಸುನಿಲ್ ಮತ್ತು ಸಂಜನಳ ಮೇಲೆ ಕೇಸನ್ನು ದಾಖಲು ಮಾಡಿದ ಪೊಲೀಸರು ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಇವರಿಬ್ಬರಿಗೆ 15 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿರುವಂತೆ ಕೋರ್ಟ್ ತೀರ್ಪು ನೀಡುತ್ತದೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.